ನನಗೆ ಚಾಕ್ಲೇಟ್‌ಗಳಂದರೆ ತುಂಬ ಇಷ್ಟ. ಆಮೇಲೆ ಇದ್ರ ಜೊತೆಗೆ ಬೇಕ್ರಿ ತಿಂಡಿ ಸಿಗುತ್ತಲ್ಲ, ಚಿಪ್ಸ್ ಅಂತೆ, ಕುರ್ಕುರೆ ಅಂತೆ, ಆಮೇಲೆ ಜ್ಯೂಸಸ್ ಎಲ್ಲ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವಾ! ಅದೆಲ್ಲ ನನಗೆ ತುಂಬ ಇಷ್ಟ. ನಮ್ಮಪ್ಪ ಡೈಲಿ ತೊಗೊಂಬರ್ತಾರೆ. ನಾನು ತಿಂತೀನಿ, ಖಾಲಿ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಅಮ್ಮ 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 ಏನಮ್ಮ ಏನಾಯ್ತು? ಅಮ್ಮ ಏನು ಗೊತ್ತಾ, ಯಾಕೋ ತುಂಬ ಸುಸ್ತು ಅನಿಸುತ್ತೆ. ಸ್ಕೂಲಲ್ಲೆಲ್ಲ ಮನಸ್ಸೇ ಇರಲ್ಲ. ಆಮೇಲೆ ಪದೇ ಪದೇ ಅವಾಗಿನ ಊಟ ಮಾಡಿರ್ತೀನಿ ಮಧ್ಯಾಹ್ನ ಆಯಿತಾ, ಮತ್ತೆ ಹೊಟ್ಟೆ ಹಸ್ದು ಬಿಡುತ್ತೆ. ತುಂಬ ಬಾಯಾರಿಕೆ ಆಗುತ್ತೆ. ಸ್ಕೂಲಲ್ಲಿರ್ಬೇಕಾರೆಲ್ಲ ಅಗ್ಲಗ್ಲ ಸುಸ್ಸು ಬರುತ್ತೆ ಕಣೆ. ಮಿಸ್ಸಿಗೆ ಹೇಳಿದ್ರೆ ಬೈತಾರೆ, ಹೋಗಬೇಡ ಹೋಗಬೇಡ, ಅಗ್ಲಗ್ಲ ಕಳಿಸಲ್ಲ ನಾವು ಅಂತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ದಪ್ಪ ಬೇರೆ ಆಗ್ಬಿಟ್ಟಿದ್ದೀನ. ಸ್ಕೂಲಲ್ಲೆಲ್ಲ ಆಡ್ಕೊಂತಿದ್ದಾರೆ, ಡುಮ್ಮಿ ಡುಮ್ಮಿ ನೀನು ಅಂತ. ನನಗೆ ಸ್ಕೂಲಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಆಯಿತಾ. ನಾನು ಸ್ಕೂಲಿಗೆ ಕಳಿಸ್ಬೇಡ ನೀನು. ಹೌದಾ? ಫಸ್ಟ್ ನಡಿ ಡಾಕ್ಟರ್ ಹತ್ರ ಹೋಗೋಣ, ತೋರಿಸ್ಕೊಂಬರೋಣ ಬಾ. ಅಯ್ಯೋ ದೇವ್ರೆ! ಈ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಹುಡುಗಿಗೆ ಡಯಾಬಿಟಿಸ್ ಬಂದಿದೆ. ಅದು ಟೈಪ್ 2 ಡಯಾಬಿಟಿಸು. ಈ ಕಾಯಿಲೆ ಸಣ್ಣ ಮಕ್ಕಳಿಗೆ ಬರೋವಂಥದ್ದಲ್ಲ, ದೊಡ್ಡೋರಿಗೆ ಬರೋವಂಥ ಕಾಯಿಲೆ. ಈಗ ಲೈಫ್ ಸ್ಟೈಲಿಂದ ಏನಾಗಿದೆ, ಸಣ್ಣ ಮಕ್ಕಳಿಗೂ ಬರ್ತಾ ಇದೆ. ಡಯಾಬಿಟಿಸಲ್ಲಿ 2 ಥರ ಡಯಾಬಿಟಿಸ್ ಇರುತ್ತೆ, ಟೈಪ್ 2 ಡಯಾಬಿಟಿಸ್ ಮತ್ತು ಟೈಪ್ 1 ಡಯಾಬಿಟಿಸು. ನಾನಿವತ್ತು ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಟೈಪ್ 2 ಡಯಾಬಿಟಿಸ್ ಅಂದರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮೊದಲು. ಈ ಟೈಪ್ 2 ಡಯಾಬಿಟಿಸ್ ಅಂದರೆ ಈಗ ನಮ್ಮಲ್ಲಿ ಎಷ್ಟೊಂದು ಇಂಟರ್ನಲ್ ಆರ್ಗನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಿಡ್ನಿ ಏನಕ್ಕೆ ಉಪಯೋಗ ನಮಗೆ ಫಿಲ್ಟ್ರೇಷನ್ನಿಗೆ ಉಪಯೋಗ ಆಗುತ್ತೆ. ಅದೇ ಥರ ಈ ಶುಗರ್ ಮೇಂಟೈನ್ ಮಾಡೋಕ್ಕೆ ನಮಗೆ ಇಂಪಾರ್ಟೆಂಟ್ ಆಗಿರೋ ಆರ್ಗನ್ನು ಪ್ಯಾಂಕ್ರಿಯಸಲ್ಲಿ ಇನ್ಸುಲಿನ್ ಸೆಕ್ರಿಷನ್ ಆಗುತ್ತೆ. ಇನ್ಸುಲಿನ್ ಸೆಕ್ರಿಷನ್ ಆಗಿರುತ್ತಲ್ವಾ, ಅದು ದೇಹದಲ್ಲಿ ಇನ್ಸುಲಿನ್ ಸೆಕ್ರಿಷನ್ ಆಗಿದ್ರೂ ನಿಮಗೇನಕ್ಕೂ ಕೆಲಸಕ್ಕೆ ಬರಲ್ಲ. ಅಂದರೆ ಇನ್ಸುಲಿನ್ ಸೆಕ್ರಿಷನ್ ಆಗೋದೇ ಮೇನ್ ಉದ್ದೇಶ ಏನು ಅಂತಂದರೆ, ನೀವು ಊಟ ಮಾಡಿದ ಕೂಡಲೇ ಪ್ಯಾಂಕ್ರಿಯಸ್ ಏನು ಮಾಡುತ್ತೆ, ಇನ್ಸುಲಿನ್ನ ನಿಮ್ಮ ಬ್ಲಡ್ ಒಳಗೆ ಬಿಡುತ್ತೆ. ಇನ್ಸುಲಿನ್ನ ಬ್ಲಡ್ ಒಳಗೆ ಬಿಟ್ಟಾಗ ಅದೇನು ಮಾಡುತ್ತೆ ಅಂತಂದರೆ, ಶುಗರ್ ಲೆವೆಲ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಡ್ರಾಪ್ ಆಗ್ತಾ ಬರುತ್ತೋ ಆವಾಗ ಇನ್ಸುಲಿನ್ನು ಅದ್ರ ಕೆಲಸನ ನಿಲ್ಲಿಸುತ್ತೆ. ಈ ಕೆಲಸ ಯಾರಿಗೆ ಡಯಾಬಿಟಿಸ್ ಬಂದಿರುತ್ತೋ ಅವ್ರ ದೇಹದಲ್ಲಿ ಆಗೋದಿಲ್ಲ. ಅಂದರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಇದ್ದರೂ ಅದು ಪ್ರಯೋಜನಕ್ಕೆ ಬರಲ್ಲ. ಇದನ್ನು ಟೈಪ್ 2 ಡಯಾಬಿಟಿಸ್ ಅಂತ ಅಂತಾರೆ. ಇದರ ಸಿಂಪ್ಟಮ್ಸ್ ಏನು ಅಂತ ಹೇಳ್ತೀನಿ. ಫಸ್ಟಿಗೆ ಸಿಂಪ್ಟಮ್ಸು, ನೀವು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ತುಂಬ ಸುಸ್ತಾಗ್ತಾ ಇರುತ್ತೆ, ತುಂಬ ಬಾಯಾರಿಕೆ ಆಗುತ್ತೆ, ಪದೇ ಪದೇ ಯೂರಿನ್ಗೆ ಹೋಗಬೇಕು, ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಆಮೇಲೆ ಕಣ್ಣೆಲ್ಲ ತುಂಬ ಮಂಜಾಗೋ ಥರ ಆಗ್ತಾ ಇರುತ್ತೆ. ಬೇಸ್ಡ್ ಆಗೋಗ್ಬಿಡ್ತಾರೆ ಮಕ್ಕಳು, ದಪ್ಪ ಆಗೋಗ್ಬಿಡ್ತಾರೆ. ಆಮೇಲೆ ಬೋನ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಹಲ್ಲು ನೋವು ಬರೋದೆಲ್ಲ ಆಗ್ತಾ ಇರುತ್ತೆ. ಇದು ಡಯಾಬಿಟಿಸ್ದು ಸಿಂಪ್ಟಮ್ಸು. ಆಮೇಲೆ ಡಯಾಬಿಟಿಸ್ ಹೇಗೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಒಂದು, ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇರುತ್ತೆ, ಮಗುಗೆ ಆಗಿರುತ್ತೆ. ಆ ವೆಯ್ಟ್ ಗೇನಿಂದ ಡಯಾಬಿಟಿಸ್ ಬರುತ್ತೆ. ಆಮೇಲೆ ಫುಡ್ ಹ್ಯಾಬಿಟ್ಸು ಸರಿ ಇರಲ್ಲ. ಆಮೇಲೆ ಬರೀ ಜಂಕ್ ಫುಡ್ ತಿನ್ನೋದು, ಈ ಥರ ಎಲ್ಲ ಮಾಡಿದ್ರೆ ಡಯಾಬಿಟಿಸ್ ಬರುತ್ತೆ. ಆಮೇಲೆ ಇದು ಹೆರಿಡಿಟ್ರಿಯಿಂದನೂ ಬರ್ಬೋದು. ಅಂದರೆ ನಿಮ್ಮ ಮಗುಗೆ ಬಂದಿದೆ ಅಂತ ಅಂದರೆ ಅದು ನಿಮ್ಮಿಂದನೂ ಬಂದಿರ್ಬೋದು. ಮಗು ಪೇರೆಂಟ್ಸ್ ಆಗಿರೋಂಥ ನಿಮಗೆ ಡಯಾಬಿಟಿಸ್ ಇದ್ದರೆ, ಟೈಪ್ 2 ಡಯಾಬಿಟಿಸ್ ಇದ್ದರೆ ಅದು ಮಗುಗೂ ಬರುತ್ತೆ. ಇಲ್ಲ ನಿಮ್ಮ ತಂದೆ ತಾಯಿ, ಇಲ್ಲ ಅವ್ರ ತಂದೆ ತಾಯಿ, ಈ ಥರ ಜನ್ರೇಷನ್ ಟು ಜನ್ರೇಷನ್ನಿಂದ ಮಗುಗೆ ಟೈಪ್ 2 ಡಯಾಬಿಟಿಸ್ ಬರೋವಂಥ ಸಾಧ್ಯತೆ ತುಂಬಾ ಇರುತ್ತೆ. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತಂದರೆ ಮಗು ಕೂತಲ್ಲೇ ಕೂರೋದು, ಏನೂ ಆ್ಯಕ್ಟಿವ್ ಆಗಿಲ್ದಲೇ ಇರೋದು, ಇದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಯಾಬಿಟಿಸ್ ಬರೋದಕ್ಕೆ ಮಗುವಿನ ಲೈಫಲ್ಲಿ. ಇದನ್ನು ತಡೆಗಟ್ಟೋದು ಹೇಗೆ ಅಂತ ಹೇಳ್ತೀನಿ. ತುಂಬಾ ಸರಳವಾಗಿ 2 ಪಾಯಿಂಟ್ಸ್ನ ನೀವು ನಿಮ್ಮ ಮಗು ಜೀವನದಲ್ಲಿ ಅಳವಡಿಸೋದ್ರಿಂದ ನಿಮ್ಮ ಮಗುಗೆ ಬರುವಂಥ ಡಯಾಬಿಟಿಸ್ನ ನೀವು ತಡೆಗಟ್ಬೋದು. ಮೊದಲನೇದು ಫುಡ್ಡು. ಈ ಆಹಾರ ತುಂಬಾ ಮುಖ್ಯವಾದ ಪಾರ್ಟ್ ನಿಮ್ಮ ಮಗುನ ಲೈಫಲ್ಲಿ. ನೀವು ಹೇಗೆ ನಿಮ್ಮ ಮಗುಗೆ ಆಹಾರ ಪದ್ಧತಿನ ಅಳವಡಿಸ್ತೀರೋ ಅದೇ ಥರ ನಿಮ್ಮ ಮಗು ಜೀವನ ಉದ್ದಕ್ಕೂ ತುಂಬಾ
ಆರೋಗ್ಯವಾಗಿ ಇರುತ್ತೆ. ನೀವು ಈಗಿನ ಖುಷಿ ನೋಡಿ ವಿಡಿಯೋ ನೋಡಿದ್ರಲ್ಲ, ಮಗು ಆ ಖುಷಿಯಾಗಿರುತ್ತೆ, ಆಮೇಲೆ ಎಷ್ಟು ಸಫರ್ ಪಡುತ್ತೆ. ಅದಕ್ಕೆ ನೀವು ಈಗಿನ ಖುಷಿಗೋಸ್ಕರ ನಿಮ್ಮ ಮಗುಗೆ ಜಂಕ್ ಫುಡ್ ಕೊಟ್ಟು ನೀವು ಮಗುಗೆ ಖುಷಿ ಪಡಿಸಿದ್ರು ನೀವು ಲೈಫ್ ಲಾಂಗ್ ನಿಮ್ಮ ಮಗು ಸಫರ್ ಪಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಮಗು ಜೀವನ ಪರ್ಯಂತಕ್ಕೂ ನೀವು ಆರೋಗ್ಯವಾಗಿರಬೇಕು ಅಂತಂದರೆ ನೀವು ಒಳ್ಳೆಯ ಆಹಾರ ಕೊಡಲೇಬೇಕಾಗುತ್ತೆ. ಮೊದಲು ನೀವು ಬೇಕ್ರಲ್ಲಿ ಸಿಗೋವಂಥ ಜಂಕ್ ಫುಡ್ ಕೊಡೋದನ್ನು ನಿಲ್ಲಿಸ್ಬಿಡಿ. ಆಮೇಲೆ ಬ್ರಿವ್ರೇಜಸ್ ಸಿಗುತ್ತಲ್ಲ ಬೇಕ್ರಿಲಿ, ಮಿರಿಂಡಾ, ಆಮೇಲೆ ಸ್ಪ್ರೈಟು, ಸ್ಟಿಂಗು, ಈ ಆಳಂಬುಳ ಏನೇನೋ ಸಿಗುತ್ತೆ, ಅದನ್ನೆಲ್ಲ ಕೊಡೋದನ್ನು ನಿಲ್ಲಿಸ್ಬಿಡಿ. ಪ್ಯಾಕೇಜ್ ಫುಡ್ನ ಮಗುಗೆ ಕೊಡಿಸ್ಲೇಬೇಡಿ. ಫಾರ್ ಎಕ್ಸಾಂಪಲ್ ಲೇಸು, ಚಿಪ್ಸು, ಆಮೇಲೆ ಮ್ಯಾಗಿ, ಪಾಸ್ತಾ, ಈ ಥರ ಎಲ್ಲ ಪ್ಯಾಕೇಜ್ ಫುಡ್ನ ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಮಗುಗೆ ಅನ್ನ ಕೊಡಬೇಡಿ, ಚಪಾತಿ ಕೊಡಬೇಡಿ ಅಂತ ಹೇಳಲ್ಲ ನಾನು. ನಿಮ್ಮ ಮಗುಗೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಮಗು ತುಂಬ ಎನರ್ಜೆಟಿಕ್ ಆಗಿರಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕಾಗುತ್ತೆ. ಬಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕೊಡಬೇಡಿ. ಏನು ಅಂತಂದರೆ ರಿಫೈನ್ಡ್ ಆಗಿರೋ ಫ್ಲೋರ್ಸು, ಅಂದರೆ ಅಂಗಡಿಲಿ ಸಿಗೋವಂಥ ಹಿಟ್ಟುಗಳು, ಪ್ಯಾಕೇಜ್ ಹಿಟ್ಟುಗಳು, ಆಮೇಲೆ ಮೈದಾ ಹಿಟ್ಟು, ಕಾರ್ನ್ ಫ್ಲೋರು, ಇದನ್ನು ಉಪಯೋಗಿಸೋದನ್ನು ನಿಲ್ಲಿಸಿ. ನೀವು ಚಪಾತಿ ಮಾಡೋದಿದ್ದರೆ ಅಂಗಡಿಯಿಂದ ಗೋಧಿ ತಂದು ಜಿನ್ ಮಾಡಿಸಿ ಆಮೇಲೆ ಉಪಯೋಗಿಸಿ. ಆಮೇಲೆ ಪಾಲಿಶ್ ರೈಸ್ನ ಆದಷ್ಟು ಕಡಿಮೆ ಮಾಡಿ. ನೀವೆಷ್ಟು ಕಾರ್ಬೋಹೈಡ್ರೇಟ್ಸ್ ಕೊಡ್ತೀರೋ ಅದರ 50% ಅಷ್ಟು ಪ್ರೋಟೀನ್ ಇರಬೇಕು, ಅದರ 10% ಅಷ್ಟು ನೀವು ಫ್ಯಾಟ್ ಇರಬೇಕು. ಆಮೇಲೆ ತುಂಬಾ ವೆಜಿಟೇಬಲ್ಸು, ಫ್ರೂಟ್ಸನ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಈ ಬ್ಯಾಲೆನ್ಸ್ ಡಯಟ್ನ ನೀವು ಮೇಂಟೈನ್ ಮಾಡಿದರೆ ಈ ಶುಗರ್ ಏನಿದೆ ನಿಮ್ಮ ಮಗುಗೆ ಬರೋವಾಗ ನೀವು ತಡೆ ಕಟ್ಬೋದು. ಆಮೇಲೆ ಎರಡನೇದು ಸೆಡೆಂಟ್ರಿ ಲೈಫ್ ಸ್ಟೈಲು, ಅಂದರೆ ಯಾವಾಗಲೂ ಕೂತಲ್ಲೇ ಕೂರೋದು. ಈಗ ಸ್ಕೂಲಿಗೆ ಹೋಗ್ತಾರೆ, ಈಗಿನ ಸ್ಕೂಲ್ಗಳಲ್ಲಿ ಆಟ ಆಡೋಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ಮಕ್ಕಳಿಗೆ. ಬರೀ ಓದು 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 ಓದು, ಮನೆಗೆ ಬಾ ಮನೇಲೂ ಓದು, ಮೊಬೈಲ್ ನೋಡು, ಟಿ ವಿ ನೋಡು, ಒಂದೇ ಥರನೇ ಕೂತಿರು. ಈ ಥರ ಮಾಡೋದ್ರಿಂದ ಮಗು ಒಬೇಸ್ಡ್ ಆಗೋಗುತ್ತೆ, ದಪ್ಪ ಆಗೋಗುತ್ತೆ. ಇದರಿಂದ ಮಗುಗೆ ಸಕ್ಕರೆ ಕಾಯಿಲೆ ಬರೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಮಗುಗೆ ಹೊರಗಡೆ ಆಟಾಡೋಕ್ಕೆ ಬಿಡಿ. ಬರೀ ಓದೋದೊಂದೇ ಜೀವನ ಅಲ್ಲ, ಮೊಬೈಲು ಟಿ ವಿನೇ ಜೀವನ ಅಲ್ಲ. ಹೊರಗಡೆ ಆಟಾಡೋಕ್ಕೆ ಬಿಡಿ. ಅಟ್ಲೀಸ್ಟ್ 1 hour ಆದರೂ ಮಗು ಚೆನ್ನಾಗಿ ಆಟಾಡಬೇಕು ಹೊರಗೆ, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು ಮಗು. ಹೀಗೆಲ್ಲ ಮಾಡಿ. ಆಮೇಲೆ ಇನ್ನೊಂದೇನು ಅಂತಂದರೆ, ನಿಮ್ಮ ಮಗು ಓದೋದನ್ನು ಕಡಿಮೆ ಮಾಡಿದರೂ ಪರವಾಗಿಲ್ಲ, ನಿಮ್ಮ ಮಗು ಓದೋದನ್ನು ಲೈಫಲ್ಲಿ ಹೆಂಗಾದ್ರೂ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಆಯಿತಾ, ಒಂದು ಸತಿ ನಿಮ್ಮ ಮಗುಗೆ ಕಾಯಿಲೆ ಬಂತು, ಕೂತಲ್ಲೇ ಕೂತು ಅಂತ ಅಂದರೆ ಅದನ್ನು ರಿಕವರ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕಾಗುತ್ತೆ. ಈ ಶುಗರ್ ಅಂತ ಕಾಯಿಲೆ ಬಂದುಬಿಟ್ರಂತೂ ಜೀವನ ಇಡೀ ಮಾತ್ರೆ ನುಂಗಬೇಕಾಗುತ್ತೆ. ಈ ಮಾತ್ರೆಗಳಿಂದ ಬೆಳವಣಿಗೆಗೂ ತುಂಬಾ ಕುಂದು ಬರುತ್ತೆ. ಸೊ ಅದಕ್ಕೆ ಮಗುಗೆ ಚೆನ್ನಾಗಿ ಆಟಾಡೋಕ್ಕೆ ಬಿಡಿ. ಫಿಸಿಕಲಿ ನೀವು ಎಕ್ಸಸೈಸ್ ಎಷ್ಟು ಮುಖ್ಯ ಬಾಡಿಗೆ ಅಂತಂದರೆ, ದೊಡ್ಡವರಿಗೆ ಎಷ್ಟು ಮುಖ್ಯನೋ ಅದೇ ಥರ ಸಣ್ಣವರಿಗೂ ಮುಖ್ಯ. ನೀವು ಮಗು ಎಷ್ಟು ಆಟಾಡುತ್ತೋ ಅಷ್ಟು ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಮಗುಗೆ ಆಟಾಡೋದು ತುಂಬಾ ಇಂಪಾರ್ಟೆಂಟು. ಮಗು ಬಾಲ್ಯಾವಸ್ಥೆ ಚೆನ್ನಾಗಿರಬೇಕು ಅಂತಂದರೆ ಚೆನ್ನಾಗಿ ಮಗು ಆಟಾಡಬೇಕು, ಬೀಳಬೇಕು, ಎದ್ದೋಬೇಕು, ಎಲ್ಲರ ಹತ್ರ ನಗ್ತಾ ನಲ್ತಾ ಇರಬೇಕು. ಮಗು ಮೊಬೈಲ್ ಇಟ್ಕೊಂಡು ಕುತ್ಕೊಂತು ಗೇಮ್ ಆಡ್ತಕ್ಕೆ ಶುರು ಮಾಡ್ತು, ಇಲ್ಲ ವೀಡಿಯೋಸ್ ನೋಡೋಕ್ಕೆ ಶುರು ಮಾಡ್ತು ಅಂತಂದರೆ ಯಾರ ಕಡೆಗೂ ಗಮನ ಇರಲ್ಲ. ಇದರಿಂದ ಮಗು ಜೀವನನೂ ಚೆನ್ನಾಗಿರಲ್ಲ, ಆರೋಗ್ಯವಾಗೂ ಬೆಳೆಯಲ್ಲ. ಈ ಮೊಬೈಲು, ಜಂಕ್ ಫುಡ್ಡು ಇವೆರಡರಿಂದ ಸಿಗೋದು ಬರೀ ಕಾಯಿಲೆ ಅಷ್ಟೇ. ಅದು ಬೇಕಾ ನಿಮ್ಮ ಮಗುಗೆ? ನಿಮ್ಮ ಮಗು ಜೀವನ ಪರ್ಯಂತ ಕಾಯಿಲೆ ಅನುಭವಿಸ್ಕೊತಾನೇ ಇರೋದು ಯಾವ ಪೇರೆಂಟಿಗೆ ಬೇಕು? ಯಾವ ಪೇರೆಂಟ್ಗೂ ಬೇಡ. ಅದಕ್ಕೆ ಮಗುವಿನ ಲೈಫು ತುಂಬಾ ಇಂಪಾರ್ಟೆಂಟು. ಅದನ್ನು ನೋಡ್ಕೊಳೋಂಥ ಜವಾಬ್ದಾರಿ ಪೇರೆಂಟ್ಸ್ ಮೇಲಿರುತ್ತೆ. ನಾವು ಪೇರೆಂಟ್ಸ್ ಆದವರು ತುಂಬ ಜವಾಬ್ದಾರಿಯಿಂದ ಮಗುಗೆ ಏನೇ ತಿನ್ನೋದಕ್ಕೆ ಕೊಟ್ಟರು ಯೋಚನೆ ಮಾಡಿ ಕೊಡಬೇಕು. ಆಮೇಲೆ ಮಗುಗೆ ಚೆನ್ನಾಗಿ ಆಟ ಆಡೋಕ್ಕೆ ಬಿಡಬೇಕು. ಆಮೇಲೆ ಈ ಡಯಾಬಿಟಿಸ್ ಬಂದರೆ ಮಗುಗೆ ದೊಡ್ಡವರಾಗ್ತಾ ಆಗ್ತಾ ಏನೇನೆಲ್ಲ ಕಾಂಪ್ಲೆಕ್ಸ್ ಆಗುತ್ತೆ ಗೊತ್ತಾ ಅವ್ರ ಲೈಫಲ್ಲಿ. ಒಂದು ಮಗುಗೆ BP ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಮಗುಗೆ ನರ್ವ್ಸ್ ಎಲ್ಲ ತುಂಬ ವೀಕ್ ಆಗ್ತಾ ಹೋಗುತ್ತೆ. ಒಂಥರ ಕೈಯೆಲ್ಲ ಜುಮ್ ಹಿಡಿಯೋದು, ಒಂಥರ ಉರಿಯೋದು, ನರಗಳೆಲ್ಲ, ಆಮೇಲೆ ನೋವೆಲ್ಲ ಬರೋದು, ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಕಣ್ಣು ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು. ಆಮೇಲೆ ದೊಡ್ಡವರಾಗ್ತಾ ಈ ಡಯಾಬಿಟಿಸು ಮಕ್ಕಳು ಜೀವನದಲ್ಲಿ ಹಂಗೆ ಇತ್ತು ಅಂತ ಅಂದರೆ ಸ್ಟ್ರೋಕ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಮಗು ಅವ್ರ ಲೈಫಲ್ಲಿ ತುಂಬಾ ಸಫರ್ ಪಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ಈ ವಿಡಿಯೋದಲ್ಲಿ ನಾನು ಹೇಳಿರೋ 2 ಪಾಯಿಂಟ್ಸು ಅಂದರೆ ಫುಡ್ಡು ಮತ್ತು ಮಗು ಆ್ಯಕ್ಟಿವ್ ಆಗಿರೋದು, ಇದನ್ನೆರಡನ್ನೂ ನೀವು ಚೇಂಜ್ ಮಾಡಿಬಿಟ್ರೆ ನಿಮ್ಮ ಮಗುವಿನ ಲೈಫಲ್ಲಿ ಖಂಡಿತವಾಗ್ಲೂ ಡಯಾಬಿಟಿಸು ನಿಮ್ಮ ಮಗು ಹತ್ರ ಸುಳಿಯೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ.
ಎಲ್ಲ ಪೇರೆಂಟ್ಸಿಗೂ ಆಸೆ ಇರುತ್ತೆ ತಮ್ಮ ಮಕ್ಕಳು ಖುಷಿ ಖುಷಿಯಾಗಿ ಲೈಫ್ ಲಾಂಗ್ ತುಂಬಾ ಚೆನ್ನಾಗಿರಬೇಕು ಅಂತ. ಎಲ್ಲ ಪೇರೆಂಟ್ಸಿಗೂ ನನ್ನ ವಿಡಿಯೋ ಒಂದು ಸಂದೇಶ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ. ನಿಮ್ಮ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಲಿ.